7 ದಿನಗಳು ಕಳೆಯಿತು. 7 ದಿನದಲ್ಲಿ 12 ಸಮಾಧಿ ಶೋಧ ಮಾಡಿದ್ದಾರೆ. 12 ಜಾಗಗಳನ್ನ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಈ 6ನೇ ಜಾಗದಲ್ಲಿ ಮಾತ್ರ ಸಿಕ್ಕಿರೋದು 25 ಮೂಳೆ, ಜೊತೆಯಲ್ಲಿ ತಲೆಬುರುಡೆಯ ಒಂದಷ್ಟು ಪಾರ್ಟ್ಸ್ ಅನ್ನುವಂಥ ಮಾಹಿತಿ ಈಗಾಗಲೇ ಇದೆ. ಈ 13ನೇ ಗುಂಡಿಯಲ್ಲಿ ಹಾಗಾದ್ರೆ ಬುರುಡೆ ಅಥವಾ ಮಣ್ಣು ಏನ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. 13ನೇ ಪಾಯಿಂಟ್ನಲ್ಲಿ ಹಾಗಾದ್ರೆ ಈ ಬುರುಡೆ ರಹಸ್ಯ ಬಯಲಾಗುತ್ತಾ? 7 ದಿನಗಳ ಕಳೆದು 8ನೇ ದಿನ ಶೋಧ ಕಾರ್ಯ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯ ಮೇಲೂ ಕೂಡ ಹಲವು ಅನುಮಾನಗಳು ಕಾಡ್ತಾ ಇದೆ. 100 ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ 25 ಮೂಳೆ. ಅದರ ಬಗ್ಗೆಯೂ ಕೂಡ FSL ವರದಿಯನ್ನ ಕೊಡಬೇಕಾಗಿದೆ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದು ಒಂದು ಕಡೆಯಲ್ಲಾದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿವರೆಗೂ ಕೂಡ ಈ ಉಳಿದಂತ 11 ಪಾಯಿಂಟ್ಗಳಲ್ಲೂ ಕೂಡ ಏನು ಕೂಡ ಸಿಕ್ಕಿರಲಿಲ್ಲ. ಇವತ್ತು 13ನೇ ಪಾಯಿಂಟ್. ಏಕಾಏಕಿಯಾಗಿ ಪ್ಲಾನ್ ಏನಾದ್ರೂ ಚೇಂಜ್ ಮಾಡಿದ್ರೆ SIT ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ಲಾನ್ ಅಲ್ಲಿ ಏನಾದ್ರೂ ಬದಲಾವಣೆಗಳಿದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ಪ್ರಶ್ನೆ ಕಾಡೋದಕ್ಕೂ ಕೂಡ ಕಾರಣ ಇದೆ. 13ನೇ ಜಾಗದ ಬದಲು 14ನೇ ಸ್ಥಳದಲ್ಲಿ ಹಾಗಾದ್ರೆ ಶೋಧ ಕಾರ್ಯ ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಬಂಗ್ಲೆಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ SIT ಅಧಿಕಾರಿಗಳು ಹಾಗಾದ್ರೆ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮೊನ್ನೆ ಅಸ್ಥಿ ಪಂಜರದ ಮುಕ್ಕಾಲ್ ಭಾಗ ಸಿಕ್ಕಿತ್ತು. ಆ ಜಾಗದಲ್ಲೇ ಇವತ್ತು ಮತ್ತೆ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಕಳೇಬರ ಪತ್ತೆಯಾಗಿದ್ದಂತಹ ಸ್ಥಳವನ್ನ ಅಗೆಯೋದಕ್ಕೆ SIT ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಆ ಕಳೇಬರ ಏನಿದೆ ಅದು 11ನೇ ಪಾಯಿಂಟ್, ಈ ನಿಗೂಢ ವ್ಯಕ್ತಿ ಮಾರ್ಕ್ ಮಾಡಿರುವಂತಹ 11ನೇ ಪಾಯಿಂಟ್ಗಿಂತ ಅನತಿ ದೂರದಲ್ಲಿದ್ದಂತಹ ಪಾಯಿಂಟ್. ಆ ಪಾಯಿಂಟ್ನಲ್ಲಿ ಯಾವುದೇ ಭೂಮಿಯನ್ನ ಅಗೆಯದೆ, ಯಾವುದೇ ಮಣ್ಣನ್ನ ತೆಗೆಯದೆ ಭೂಮಿಯ ಮೇಲೆಯೇ ಈ ಕಳೇಬರ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಬಟ್ಟೆ ಪತ್ತೆಯಾಗಿತ್ತು. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಬಟ್ಟೆ, ಹಗ್ಗ, ಮೂಳೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಈ ಹಿಂದೆ UDR ಆದಂತ ಯಾವುದಾದ್ರೂ ಕೇಸ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಅದೇ ಜಾಗದಲ್ಲಿ ಈಗ ಅಗಿಯೋದಕ್ಕೆ ಆ ಜಾಗವನ್ನ 14 ಅಂತ, ಪಾಯಿಂಟ್ ನಂಬರ್ 14 ಅಂತ ಮಾರ್ಕ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಅಲ್ಲೇನಾದ್ರೂ ಆಗಿತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಹಾಗೂ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಈ SIT ಅಧಿಕಾರಿಗಳ ಪ್ಲಾನ್ ನಲ್ಲಿ, ಇವತ್ತಿನ ಪ್ಲಾನ್ ನಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅಥವಾ 14ನೇ ಪಾಯಿಂಟ್ಗೆ ಏನಾದ್ರೂ ಶಿಫ್ಟ್ ಆಗ್ತಾರಾ? ಈ ಕ್ಷಣದ ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು? ನೋಡಿ, ಒಂದು ರೀತಿಯಲ್ಲಿ ಈ ಒಂದು ಉತ್ಖನನ ಕಾರ್ಯದ ಅಂತಿಮ ಘಟ್ಟಕ್ಕೆ ಇವತ್ತು ತಲುಪುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಭಾವಿಸ್ತಾ ಇದ್ರು. ಇವತ್ತು ಅದೇ ರೀತಿಯಾಗಿ 13ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಯಾಕೆಂತಂದ್ರೆ ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಕಂಪ್ಲೀಟ್ ಮಾಡಿದಂಥ SIT ತನಿಖಾ ತಂಡ ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಮಾಡುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ ಕೂಡ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇತ್ತು. ಈಗ ಸಿಕ್ಕಿರುವಂತಹ ಒಂದಷ್ಟು ಅಪ್ಡೇಟ್ನ ಪ್ರಕಾರ ಈಗ ಈ SIT ತಂಡದ ನೇತೃತ್ವವನ್ನು ವಹಿಸಿರುವಂತಹ ಪ್ರಣವ್ ಮೊಹಂತಿ ಅವರು ಈಗ ಮಂಗಳೂರಿನ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರ ಜೊತೆಯಲ್ಲಿ SIT ತನಿಖಾ ತಂಡ ಒಂದಷ್ಟು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಅದಕ್ಕಿಂತ ಮುಂಚೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು SIT ತನಿಖಾ ತಂಡ ಏನು 12ನೇ ಮತ್ತು 11ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿತ್ತಲ್ವಾ, ಅದಕ್ಕಿಂತ ಮುಂಚೆ ಅಂದರೆ ಸೋಮವಾರ 11ನೇ ಪಾಯಿಂಟನ್ನು ಹೊರತುಪಡಿಸಿ ಮತ್ತೊಂದು ಪಾಯಿಂಟ್ನಲ್ಲಿ ಈಗ ಅದನ್ನು 14ನೇ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಪಾಯಿಂಟ್ನಲ್ಲಿ ಒಂದು ದೇಹದ ಅಸ್ಥಿ ಪಂಜರವನ್ನು ಬಹುತೇಕ 70% ಭಾಗ ಪತ್ತೆ ಆಗಿದ್ದಂತಹ ಅಸ್ಥಿ ಪಂಜರವನ್ನು ಸೀಸ್ ಮಾಡಿ SIT ಅಧಿಕಾರಿಗಳು ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆ ಅಸ್ಥಿ ಪಂಜರ ಪತ್ತೆ ಆದಂತಹ ಸುತ್ತಮುತ್ತಲೂ ಕೂಡ ಇವತ್ತು ಬಂದು ಮತ್ತೊಮ್ಮೆ ಅಲ್ಲೇ ಒಂದು ಉತ್ಖನನ ಕಾರ್ಯವನ್ನು ಮಾಡಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಹಾಗಾಗಿ ಅದೇ ರೀತಿಯಾದಂಥ ಬೆಳವಣಿಗೆ ಕೂಡ ಆಗ್ತಾ ಇದೆ. ನೋಡಿ, ಮತ್ತೊಂದು ಕಡೆ 13ನೇ ಪಾಯಿಂಟ್ಗೆ ಹೋಗ್ತಾರಾ ಅಥವಾ ಇದೇ 11 ಮತ್ತು 12ನೇ ಪಾಯಿಂಟ್ನ ಮೇಲ್ಭಾಗದಲ್ಲೇ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಹೋಗಿ ಅಲ್ಲಿ ಹೋಗಿ ಇವತ್ತು ಉತ್ಖನನವನ್ನು ಮಾಡ್ತಾರ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಸಿಗುತ್ತೆ. ನೋಡಿ, ಪ್ರಮುಖವಾಗಿ
ದಾರದು ಅಂದರೆ ಮುಸುಕುದಾರಿ ಏನಿದೆ ವ್ಯಕ್ತಿ ಇದ್ದಾನೆ, ದೂರದಾರ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ ಎಸ್ ಐ ಟಿ ಅಧಿಕಾರಿಗಳ ಬಳಿ ಇವತ್ತೇನಾದರೂ ಬೇರೆಯದ್ದೇ ಮನವಿಯನ್ನೇನಾದರೂ ಮಾಡ್ಕೊಳ್ತಾನ, ಇಲ್ಲ ನಾವು 11ನೇ ಪಾಯಿಂಟ್ನ ಬಳಿ ಏನು ನಾವು ಮಾಡಿದ್ವಲ್ಲ ಅಲ್ಲೇ ಮಾಡೋಣ ಅಂತೇಳಿ ಏನಾದರೂ ಆತ ಕೇಳ್ಕೊಳ್ತಾನ, ಅಥವಾ 13ನೇ ಪಾಯಿಂಟ್ಗೆ ಹೋಗೋಣ ಅಂಥೇಳಿ ಆತ ಒಂದಷ್ಟು ಮನವಿಯನ್ನು ಮಾಡ್ಕೊಳ್ತಾನ ಅನ್ನೋ ಕುತೂಹಲ ಕೂಡ ಇದೆ. ಹಾಗಾಗಿ ಬಹಳ ಕುತೂಹಲ ಇದೆ. ಇವತ್ತು 14ನೇ ಪಾಯಿಂಟಲ್ಲಿ ಮಾಡ್ತಾರ ಉತ್ಖನನ ಅಥವಾ 13ನೇ ಪಾಯಿಂಟ್ಗೆ ಹೋಗಿ ಉತ್ಖನನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಅಂತಿಮ ಘಟ್ಟಕ್ಕೆ ತಲುಪುತ್ತೆ. ಇವತ್ತು ಉತ್ಖನನ ಕಾರ್ಯ ಬಹುತೇಕ ಅಂತ್ಯಗೊಳ್ಳುತ್ತೆ ಅಂತೇಳಿ ನಿರೀಕ್ಷೆ ಇತ್ತು. ಆದರೆ ಒಂದು ವೇಳೆ ಏನಾದರೂ 14ನೇ ಪಾಯಿಂಟ್ ಹತ್ರ ಹೋಗಿದ್ದೆ ಆದರೆ ಮತ್ತೆ ಒಂದು ದಿನ ಎಕ್ಸ್ಟೆಂಡ್ ಆಗಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತದೆ. ಅಂದರೆ ಎಸ್ ಐ ಟಿ ತನಿಖಾ ತಂಡದ ವಿವೇಚನೆಗೆ ಬಿಟ್ಟಿರುತ್ತೆ, ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಉತ್ಖನನ ಕಾರ್ಯವನ್ನು ಮುಗಿಸೋದು. ಹಾಗಾಗಿ ಇವತ್ತು 14ನೇ ಪಾಯಿಂಟ್ಗೆ ಹೋಗ್ತಾರಾ ಬಂಗ್ಲಾ ಗುಡ್ಡಕ್ಕೆ, ಅಥವಾ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ 13ನೇ ಪಾಯಿಂಟ್ ಹೋಗ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಅಶ್ವಿನಿ. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದ 7 ದಿನಗಳು 7 ದಿನದಲ್ಲಿ 12 ಸಮಾಧಿ ಶೋಧ ಮಾಡಿದ್ದಾರೆ. 12 ಜಾಗಗಳನ್ನ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಈ 6ನೇ ಜಾಗದಲ್ಲಿ ಮಾತ್ರ ಸಿಕ್ಕಿರೋದು 25 ಮೂಳೆ, ಜೊತೆಯಲ್ಲಿ ತಲೆಬುರುಡೆಯ ಒಂದಷ್ಟು ಪಾರ್ಟ್ಸ್ ಅನ್ನುವಂಥ ಮಾಹಿತಿ ಈಗಾಗಲೇ ಇದೆ. ಈ 13ನೇ ಗುಂಡಿಯಲ್ಲಿ ಹಾಗಾದ್ರೆ ಬುರುಡೆ ಅಥವಾ ಮಣ್ಣು ಏನ್ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. 13ನೇ ಪಾಯಿಂಟ್ನಲ್ಲಿ ಹಾಗಾದ್ರೆ ಈ ಬುರುಡೆ ರಹಸ್ಯ ಬಯಲಾಗುತ್ತಾ? 7 ದಿನಗಳ ಕಳಿತು 8ನೇ ದಿನ ಶೋಧ ಕಾರ್ಯ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಆ ನಿಗೂಢ ವ್ಯಕ್ತಿಯ ಮೇಲೂ ಕೂಡ ಹಲವು ಅನುಮಾನಗಳು ಕಾಡ್ತಾ ಇದೆ. 100 ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳಲಾಗಿತ್ತು. ಆದರೆ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ 25 ಮೂಳೆ. ಅದರ ಬಗ್ಗೆಯೂ ಕೂಡ FSL ವರದಿಯನ್ನ ಕೊಡಬೇಕಾಗಿದೆ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದು ಒಂದು ಕಡೆಯಲ್ಲಾದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿವರೆಗೂ ಕೂಡ ಈ ಉಳಿದಂತ 11 ಪಾಯಿಂಟ್ಗಳಲ್ಲೂ ಕೂಡ ಏನು ಕೂಡ ಸಿಕ್ಕಿರಲಿಲ್ಲ. ಇವತ್ತು 13ನೇ ಪಾಯಿಂಟ್ ಏಕಾಏಕಿಯಾಗಿ ಪ್ಲಾನ್ ಏನಾದ್ರೂ ಚೇಂಜ್ ಮಾಡಿದ್ರೆ SIT ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ಲಾನ್ ಅಲ್ಲಿ ಏನಾದ್ರೂ ಬದಲಾವಣೆಗಳಿದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ಪ್ರಶ್ನೆ ಕಾಡೋದಕ್ಕೂ ಕೂಡ ಕಾರಣ ಇದೆ. 13ನೇ ಜಾಗದ ಬದಲು 14ನೇ ಸ್ಥಳದಲ್ಲಿ ಹಾಗಾದ್ರೆ ಶೋಧ ಕಾರ್ಯ ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಬಂಗ್ಲೆಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ SIT ಅಧಿಕಾರಿಗಳು ಹಾಗಾದ್ರೆ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮೊನ್ನೆ ಅಸ್ಥಿ ಪಂಜರದ ಮುಕ್ಕಾಲ್ ಭಾಗ ಸಿಕ್ಕಿತ್ತು. ಆ ಜಾಗದಲ್ಲೇ ಇವತ್ತು ಮತ್ತೆ ಉತ್ಖನನ ನಡೆಸುವಂತಹ ಸಾಧ್ಯತೆ ಇದೆ. ಕಳೇಬರ ಪತ್ತೆಯಾಗಿದ್ದಂತಹ ಸ್ಥಳವನ್ನ ಅಗೆಯೋದಕ್ಕೆ SIT ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಆ ಕಳೇಬರ ಏನಿದೆ ಅದು 11ನೇ ಪಾಯಿಂಟ್, ಈ ನಿಗೂಢ ವ್ಯಕ್ತಿ ಮಾರ್ಕ್ ಮಾಡಿರುವಂತಹ 11ನೇ ಪಾಯಿಂಟ್ಗಿಂತ ಅನತಿ ದೂರದಲ್ಲಿದ್ದಂತಹ ಪಾಯಿಂಟ್. ಆ ಪಾಯಿಂಟ್ನಲ್ಲಿ ಯಾವುದೇ ಭೂಮಿಯನ್ನ ಅಗೆಯದೆ, ಯಾವುದೇ ಮಣ್ಣನ್ನ ತೆಗೆಯದೆ ಭೂಮಿಯ ಮೇಲೆಯೇ ಈ ಕಳೇಬರ ಪತ್ತೆಯಾಗಿತ್ತು. ಆ ನಂತರದಲ್ಲಿ ಬಟ್ಟೆ ಪತ್ತೆಯಾಗಿತ್ತು. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಬಟ್ಟೆ, ಹಗ್ಗ, ಮೂಳೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಈ ಹಿಂದೆ UDR ಆದಂತ ಯಾವುದಾದ್ರೂ ಕೇಸ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಅದೇ ಜಾಗದಲ್ಲಿ ಈಗ ಅಗಿಯೋದಕ್ಕೆ ಆ ಜಾಗವನ್ನ 14 ಅಂತ, ಪಾಯಿಂಟ್ ನಂಬರ್ 14 ಅಂತ ಮಾರ್ಕ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಅಲ್ಲೇನಾದ್ರೂ ಆಗಿತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಹಾಗೂ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾಗೇಂದ್ರ ಬಾಬು, ಈ SIT ಅಧಿಕಾರಿಗಳ ಪ್ಲಾನ್ ನಲ್ಲಿ, ಇವತ್ತಿನ ಪ್ಲಾನ್ ನಲ್ಲಿ ಏನಾದ್ರೂ ಬದಲಾವಣೆಗಳಿದೆಯಾ ಅನ್ನುವಂತಹ ಪ್ರಶ್ನೆ ಮೊದಲನೇದಾಗಿ. 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅಥವಾ 14ನೇ ಪಾಯಿಂಟ್ಗೆ ಏನಾದ್ರೂ ಶಿಫ್ಟ್ ಆಗ್ತಾರಾ? ಈ ಕ್ಷಣದ ಡೀಟೇಲ್ಸ್ ಏನಿದೆ ನಾಗೇಂದ್ರ ಬಾಬು? ಅಶ್ವಿನಿ ನೋಡಿ, ಒಂದು ರೀತಿಯಲ್ಲಿ ಈ ಒಂದು ಉತ್ಖನನ ಕಾರ್ಯದ ಅಂತಿಮ ಘಟ್ಟಕ್ಕೆ ಇವತ್ತು ತಲುಪುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಭಾವಿಸ್ತಾ ಇದ್ರು. ಇವತ್ತು ಅದೇ ರೀತಿಯಾಗಿ 13ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಯಾಕೆಂತಂದ್ರೆ ನಿನ್ನೆ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಕಂಪ್ಲೀಟ್ ಮಾಡಿದಂಥ SIT ತನಿಖಾ ತಂಡ ಇವತ್ತು ಪ್ರಮುಖವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಮಾಡುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ ಕೂಡ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇತ್ತು. ಈಗ ಸಿಕ್ಕಿರುವಂಥ ಒಂದಷ್ಟು ಅಪ್ಡೇಟ್ನ ಪ್ರಕಾರ ಈಗ ಈ SIT
ತಂಡದ ನೇತೃತ್ವವನ್ನ ವಹಿಸಿರುವಂತಹ ಪ್ರಣವ್ ಮೊಹಂತಿ ಅವರು ಈಗ ಮಂಗಳೂರಿನ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವರ ಜೊತೆಯಲ್ಲಿ SIT ತನಿಖಾ ತಂಡ ಒಂದಷ್ಟು ಚರ್ಚೆಯನ್ನ ಕೂಡ ನಡೆಸ್ತಾರೆ. ಅದಕ್ಕಿಂತ ಮುಂಚೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು SIT ತನಿಖಾ ತಂಡ ಏನು 12ನೇ ಮತ್ತು 11ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿತ್ತಲ್ವಾ, ಅದಕ್ಕಿಂತ ಮುಂಚೆ ಅಂದರೆ ಸೋಮವಾರ 11ನೇ ಪಾಯಿಂಟ್ ಅನ್ನ ಹೊರತುಪಡಿಸಿ ಮತ್ತೊಂದು ಪಾಯಿಂಟ್ನಲ್ಲಿ ಈಗ ಅದನ್ನು 14ನೇ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಪಾಯಿಂಟ್ನಲ್ಲಿ ಒಂದು ದೇಹದ ಅಸ್ಥಿ ಪಂಜರವನ್ನು ಬಹುತೇಕ 70% ಭಾಗ ಪತ್ತೆ ಆಗಿದ್ದಂತಹ ಅಸ್ಥಿ ಪಂಜರವನ್ನು ಸೀಸ್ ಮಾಡಿ SIT ಅಧಿಕಾರಿಗಳು ಅದನ್ನು ಲ್ಯಾಬ್ಗೆ ಕಳಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಆ ಅಸ್ಥಿ ಪಂಜರ ಪತ್ತೆ ಆದಂತಹ ಸುತ್ತಮುತ್ತಲೂ ಕೂಡ ಇವತ್ತು ಬಂದು ಮತ್ತೊಮ್ಮೆ ಅಲ್ಲೇ ಒಂದು ಉತ್ಖನನ ಕಾರ್ಯವನ್ನ ಮಾಡಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಹಾಗಾಗಿ ಅದೇ ರೀತಿಯಾದಂಥ ಬೆಳವಣಿಗೆ ಕೂಡ ಆಗ್ತಾ ಇದೆ. ನೋಡಿ, ಮತ್ತೊಂದು ಕಡೆ 13ನೇ ಪಾಯಿಂಟ್ಗೆ ಹೋಗ್ತಾರಾ ಅಥವಾ ಇದೇ 11 ಮತ್ತು 12ನೇ ಪಾಯಿಂಟ್ನ ಮೇಲ್ಭಾಗದಲ್ಲೇ ಇರುವಂತಹ ಬಂಗ್ಲಾ ಗುಡ್ಡಕ್ಕೆ ಹೋಗಿ ಅಲ್ಲಿ ಹೋಗಿ ಇವತ್ತು ಉತ್ಖನನವನ್ನ ಮಾಡ್ತಾರ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಸಿಗುತ್ತೆ. ನೋಡಿ, ಪ್ರಮುಖವಾಗಿ ದಾರದು ಅಂದರೆ ಮುಸುಕುದಾರಿ ಏನಿದೆ ವ್ಯಕ್ತಿ ಇದ್ದಾನೆ, ದೂರದಾರ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ SIT ಅಧಿಕಾರಿಗಳ ಬಳಿ ಇವತ್ತೇನಾದರೂ ಬೇರೆಯದ್ದೇ ಮನವಿಯನ್ನೇನಾದರೂ ಮಾಡ್ಕೊಳ್ತಾನ, ಇಲ್ಲ ನಾವು 11ನೇ ಪಾಯಿಂಟ್ನ ಬಳಿ ನಾವು ಮಾಡಿದ್ವಲ್ಲ ಅಲ್ಲೇ ಮಾಡೋಣ ಅಂತೇಳಿ ಏನಾದರೂ ಆತ ಕೇಳ್ಕೊಳ್ತಾನ, ಅಥವಾ 13ನೇ ಪಾಯಿಂಟ್ಗೆ ಹೋಗೋಣ ಅಂಥೇಳಿ ಆತ ಒಂದಷ್ಟು ಮನವಿಯನ್ನು ಮಾಡ್ಕೊಳ್ತಾನ ಅನ್ನೋ ಕುತೂಹಲ ಕೂಡ ಇದೆ. ಹಾಗಾಗಿ ಬಹಳ ಕುತೂಹಲ ಇದೆ. ಇವತ್ತು 14ನೇ ಪಾಯಿಂಟಲ್ಲಿ ಮಾಡ್ತಾರಾ ಉತ್ಖನನ ಅಥವಾ 13ನೇ ಪಾಯಿಂಟ್ಗೆ ಹೋಗಿ ಉತ್ಖನನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಅಂತಿಮ ಘಟ್ಟಕ್ಕೆ ತಲುಪುತ್ತೆ. ಇವತ್ತು ಉತ್ಖನನ ಕಾರ್ಯ ಬಹುತೇಕ ಅಂತ್ಯಗೊಳ್ಳುತ್ತೆ ಅಂತೇಳಿ ನಿರೀಕ್ಷೆ ಇತ್ತು. ಆದರೆ ಒಂದು ವೇಳೆ ಏನಾದರೂ 14ನೇ ಪಾಯಿಂಟ್ ಹತ್ರ ಹೋಗಿದ್ದೆ ಆದರೆ ಮತ್ತೆ ಒಂದು ದಿನ ಎಕ್ಸ್ಟೆಂಡ್ ಆಗಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತದೆ. ಅಂದರೆ SIT ತನಿಖಾ ತಂಡದ ವಿವೇಚನೆಗೆ ಬಿಟ್ಟಿರುತ್ತೆ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಉತ್ಖನನ ಕಾರ್ಯವನ್ನು ಮುಗಿಸೋದು. ಹಾಗಾಗಿ ಇವತ್ತು 14ನೇ ಪಾಯಿಂಟ್ಗೆ ಹೋಗ್ತಾರಾ ಬಂಗ್ಲಾ ಗುಡ್ಡಕ್ಕೆ ಅಥವಾ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ 13ನೇ ಪಾಯಿಂಟ್ ಹೋಗ್ತಾರೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಅಶ್ವಿನಿ, ನಾಗೇಂದ್ರ ಬಾಬು ಹಾಗೆ ಸಂಪರ್ಕದ